ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿರೋಂಥ ರೆಸಿಪಿ ಬಂದುಬಿಟ್ಟು ಆಲೂ ರೈಸು, ಪೊಟ್ಯಾಟೊ ರೈಸ್ ಎರಡೂ ಒಂದೇ. ನಾನಿವತ್ತು ಬೆಳಗಿನ ತಿಂಡಿಗೆ ಈ ಪೊಟ್ಯಾಟೊ ರೈಸ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಬಂತು ಮತ್ತು ಟೈಮ್ ಕೂಡ ಅಷ್ಟೇ ಎಷ್ಟು ಕ್ವಿಕ್ಕಾಗಾಯಿತು ಅಂದರೆ ವಿತಿನ್ 20 ಮಿನಿಟ್ಸ್ ಒಳಗಡೆ ನನ್ನ ಮಗಳು ರೆಡಿಯಾಗೋತ್ತಿಗೆ ಬ್ರೇಕ್ಫಾಸ್ಟು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಅಂತ ಹೇಳಿದ್ರೆ ಬಿಸಿ ಬಿಸಿ ಹಾಗೆ ತಿಂತಾಯಿದ್ರು. ಅಂತೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಂಬ ಸೂಪರಾಗಿರುತ್ತೆ. ಹಾಗಿದ್ರೆ ನಾನು ಪೊಟ್ಯಾಟೊ ರೈಸ್ನ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ನನ್ನ ಚಾನಲ್ಲಿ ತುಂಬ ವೆರೈಟಿ ಆಫ್ ರೆಸಿಪಿಗಳಿದೆ, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ಬೆಳಗಿನ ತಿಂಡಿಗೆ ಮಾಡಿರೋಂಥ ಪೊಟ್ಯಾಟೊ ರೈಸ್ ಮಾಡಲಿಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು ಆಯಿಲು ಮತ್ತು ತುಪ್ಪ ಎಲ್ಲ ಸೇರಿಸಿ ಒಂದು 100 ml ಆದರೂ ಬೇಕಾಗುತ್ತೆ. ಯಾಕೆಂದರೆ ತುಂಬ ಆಯಿಲಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ತುಪ್ಪನೂ ಹಾಕ್ಕೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು, ಒಂದು ದೊಡ್ಡ ಸ್ಪೂನಲ್ಲಿ. ಹಾಗೆ ಮಸಾಲ ಇಂಗ್ರೀಡಿಯೆಂಟ್ಸು ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಒಂದು ಪಲಾವ್ ಎಲೆ, ಸ್ವಲ್ಪ ಮೇಥಿ ಸೊಪ್ಪನ್ನ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಬಿಸಿ ಆದ ನಂತರ ಇದೆಲ್ಲ ಚೆನ್ನಾಗಿ ಫ್ಲೇವರ್ ಬಿಟ್ಕೊಂಡ್ಮೇಲೆ ಉಳಿದಿರೋ ಅಂಥ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಇದು ಚೆನ್ನಾಗಿ ಮೇನು ಫ್ಲೇವರ್ ಬಿಟ್ಕೋಬೇಕು, ಮಸಾಲ ಫ್ಲೇವರು. ಅದ್ರ ಜೊತೆಗೆ ಒಂದು ಏಲಕ್ಕಿನೂ ಹಾಕಿದ್ದೀನಿ. ಈಗ ಆನಿಯನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಆನಿಯನ್ನು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆನಿಯನ್ ಆದಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇರಿ, ಮುಂಚೆನೇ ಏನು ಹಾಕೋದಕ್ಕೆ ಹೋಗಬೇಡಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತಲೇ ಹೇಳಿ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಾವಿಲ್ಲಿ ಚಿಲ್ಲಿ ಪೌಡರ್ನು ಆ್ಯಡ್ ಮಾಡ್ಕೋತೀವಿ. ಈಗ ಪೊಟ್ಯಾಟೊನ ನೋಡಿ ಈ ರೀತಿ ಸ್ಮಾಲ್ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸಿಪ್ಪೆ ತೆಗೆದಿದ್ದೀನಿ ಮತ್ತು ಇದನ್ನು ಬೇಯಿಸ್ಕೊಂಡಿಲ್ಲ, ಹಸಿ ಪೊಟ್ಯಾಟೊನೇ. ಇದನ್ನು ಕೂಡ ಹೀಗೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಮುಂಚೆನೇ ಹಾಕ್ಕೋಬೇಕಿತ್ತು ಹಸಿಮೆಣ್ಸಿನ್ಕಾಯಿನ ಆನಿಯನ್ ಹಾಕೋಕ್ಕೂ ಮುಂಚೆ. ಈಗ ಒಂದು ಟೊಮ್ಯಾಟೊನ ಈ ರೀತಿ ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಲ್ಮೋಸ್ಟು ಈ ಒಗ್ಗರಣೆನಲ್ಲೇ ಸ್ವಲ್ಪ ಪೊಟ್ಯಾಟೊ ಬಾಯ್ಲ್ ಆಗಿರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಪೊಟ್ಯಾಟೊಗೂ ಕೂಡ ಸ್ವಲ್ಪ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಇದಕ್ಕೆ ಆಯಿಲು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಅದ್ರ ಜೊತೆಗೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ. ಚಿಲ್ಲಿ ಪೌಡರು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಚಿಲ್ಲಿ ಪೌಡರ್ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಅಂದರೆ ನಾವು ಒಗ್ಗರಣೆಗೆ ಆಲ್ರೆಡಿ ಚಿಲ್ಲಿ ಹಾಕಿದ್ದೀವಲ್ವ, ಹಾಗಾಗಿ ತುಂಬ ಖಾರ ಆದರೂ ಕೂಡ ಮಕ್ಕಳು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕೋತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು. ಇದೆಲ್ಲ ಹಾಕ್ಕೊಂಡು ಎಲ್ಲ ಮಸಾಲೆನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಈ ಮಸಾಲೆ ಪೌಡರ್ಗಳಲ್ಲೂ ಸ್ವಲ್ಪ ಹಸಿ ಫ್ಲೇವರ್ ಇರುತ್ತೆ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ನೋಡ್ತಾ ಇದ್ರಲ್ಲ, ಈ ಗ್ರೇವಿನ ಎಷ್ಟು ಚೆನ್ನಾಗಿದೆ. ಇದನ್ನು ಈ ಗ್ರೇವಿನೂ ಕೂಡ ಹಾಗೇನೂ ಕೂಡ ತಿನ್ಬೋದು, ಯಾಕೆಂದರೆ ಪೊಟ್ಯಾಟೊನೂ ಬಾಯ್ಲ್ ಆಗಿರುತ್ತಲ್ವ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ ಅಂತ. ಈ ಕನ್ಸಿಸ್ಟೆನ್ಸಿನಲ್ಲಿ ಆ ಗ್ರೇವಿ ನೋಡಿ ಆಯಿಲ್ ಎಲ್ಲ ಈ ಥರ ಬಿಟ್ಕೊಂಡು ಈ ಥರ ರೆಡಿ ಇರಬೇಕು. ಈಗ ಅದಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇಲ್ಲ, ಇಷ್ಟೇ ಫೈನಲ್ ಮುಗಿತು. ನೀವು ಬೇಕೆಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಈಗ ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ರೈಸ್ನ ಹಾಕ್ಕೊಂಡಿದ್ದೀನಿ.
ನೀವು ಯಾವ ರೈಸ್ನ ಯೂಸ್ ಮಾಡ್ಕೋತೀರಾ ಅದು ನಿಮಗೆ ಬಿಟ್ಟಿತ್ತು. ಆದರೆ ನೀರು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. ಆದಷ್ಟು ಸ್ವಲ್ಪ ಅಕ್ಕಿ ಬೇಯೋದಕ್ಕೆ ಎಷ್ಟು ನೀರಿರುತ್ತೆ ಅಷ್ಟು ಮಾತ್ರ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸು ಅಕ್ಕಿ ಹಾಕ್ಕೊಂಡು ಇದನ್ನು ಈ ರೀತಿ 1-2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡೆ. ನಂತರ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ. ಅಕ್ಕಿ ಬೇಯಲಿಕ್ಕೆ ಎಷ್ಟು ನೀರು ಅಗತ್ಯ ಇದೆ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಯಾವುದೇ ರೀತಿಯ ಫುಡ್ ಕಲರ್ ಆಗಲಿ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಲಿ ಹಾಕೋ ಅಗತ್ಯ ಇಲ್ಲ. ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಕೊಟ್ಟ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ನೀವು ಕುಕ್ಕರಲ್ಲಿ ಮಾಡಿದ್ರೆ ಒಂದು ವಿಷಲ್ ಹಾಕ್ಸ್ಕೊಳ್ಳಿ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಯಾಕೆಂದರೆ ಇದು ರೈಸು ಬೇಗ ಆಗುತ್ತೆ. ಯಾಕೆ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಒಂದು ಕುದಿ ಹತ್ತಿದ್ರೆ ಸಾಕು, ಆ ಬಿಸಿನೀರು ಇದಕ್ಕೇ ರೈಸ್ ರೆಡಿ ಇರುತ್ತೆ. ನೋಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಒಂದು ಮಿಕ್ಸ್ ಕೊಟ್ಟು ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಪ್ಲೇಟ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಆದಷ್ಟು ಮೀಡಿಯಮ್ ಫ್ಲೇಮ್ನೆಲ್ಲ ಇದನ್ನು ಬಾಯ್ಲ್ ಮಾಡ್ಕೋತೀನಿ. ಸ್ವಲ್ಪ ದಮ್ ಕಟ್ಟಿದ್ರೆ ರೈಸು ರೆಡಿ ಇರುತ್ತೆ. ನೋಡಿ ಈ ರೀತಿ ಕುದಿ ಹತ್ತಿದೆ. ಈಗ ನಾನು ಅದಕ್ಕೆ ಪ್ಲೇಟ್ನ ಮುಚ್ಕೊಂಡಿದ್ದೀನಿ. ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡೋಣ. ನೋಡಿ ಈ ರೀತಿಯಾಗಿ ಬಂದಿದೆ, ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರು ಕೂಡ ಅಷ್ಟೇ, ರೈಸು ಕೂಡ ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಕರೆಕ್ಟು ಕನ್ಸಿಸ್ಟೆನ್ಸಿನಲ್ಲಿ ಆಗಿದೆ. ಪೊಟ್ಯಾಟೊ ಅಷ್ಟೇ ಎಲ್ಲ ನೀಟಾಗಿ ಬಾಯ್ಲ್ ಆಗಿದೆ. ಫ್ಲೇವರು ಅಷ್ಟೇ ಘಮ ಘಮ ಅಂತ ಬರ್ತಾ ಇದೆ. ಇದು ಬ್ರೇಕ್ಫಾಸ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸೈಡ್ ಡಿಶ್ ಆಗಿ ನೀವು ಚಟ್ನಿ ಜೊತೆನೂ ಕೂಡ ಸರ್ವ್ ಮಾಡ್ಕೋಬೋದು, ಇಲ್ಲ ಮೊಸರು ಬಜ್ಜಿ ಜೊತೆನೂ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್.